ಎಲ್ರಿಗೂ ನಮಸ್ತೆ. ನಾನು ಶಾಲಿನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಲೈಕ್ ಬಟನ್ನ ಒತ್ತಿ. ಸೊ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಅಂದ್ಕೊಂಡು ಮಲ್ಕೊಂಡಿದ್ದೆ. ಸೊ ಇವಾಗ ಜೋಳದ ರೊಟ್ಟಿ ಮತ್ತು ಹೆಣ್ಗಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದು ನನ್ನ ಡೈಲಿ ವ್ಲಾಗ್ ಆಗಿದೆ. ಇವತ್ತು ಡೇ ರೊಟೀನ್ ಏನಿದೆ ಅಂತ ಎಲ್ಲರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ, ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಅಡುಗೆಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು ಎಲ್ಲ ಮಾಡ್ತಾರೆ. ಅದೇ ಥರ ಇಲ್ಲಿ ಇದು ನಮ್ಮ ಶೈಲಿ, ಅಂದರೆ ನಾವು ಉತ್ತರ ಕರ್ನಾಟಕದ ಕಡೆ ಹೇಗೆ ಹೆಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿನ ಮಾಡ್ತೀವಿ ಅಂತ. ಸೊ ಉತ್ತರ ಕರ್ನಾಟಕ ಅಂದ್ರೇ ರೊಟ್ಟಿಗೆ ಫೇಮಸ್ಸು. ಸೊ ಹಾಗೆ ಮಾತಲ್ಲಿ ಎಲ್ಲ ಹೇಳ್ತಾ ಇರ್ತೀವಲ್ವ, ರೊಟ್ಟಿ ತಿಂದರೆ ಗಟ್ಟಿ ಅಂತ, ಹಾಗೆ. ಸೊ ಇವಾಗ ಬನ್ನಿ, ನಾವು ಮೊದಲಿಗೆ ಹೆಣ್ಗಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇಲ್ಲಿ ಹೆಣ್ಗಾಯಿ ಪಲ್ಯನ ನಾನು ಮಾಡ್ಕೊಳ್ಳಿಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಅವೆರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕುರ್ಷಾಣಿ ಪುಡಿ ಅಥವಾ ಹುಚ್ಚೆಳ್ಳು ಪುಡಿನೂ ಬಳಸ್ಕೊಂಡಿದ್ದೀನಿ. ಏನು ಈ ಹುಚ್ಚೆಳ್ಳು ಪುಡಿ ನಾನು ತೊಗೊಂಡಿದ್ದೀನಲ್ಲ, ಆ ಹುಚ್ಚೆಳ್ಳು ಪುಡಿಗೆ ಕಡಲೆ ಮತ್ತು ಹುಚ್ಚೆಳ್ಳು ಎರಡನ್ನೂ ಫ್ರೈ ಮಾಡಿಬಿಟ್ಟು ಆಲ್ರೆಡಿ ನಾನು ಪುಡಿನ ಮಾಡಿಟ್ಕೊಂಡಿದ್ದೀನಿ. ಆ ಪುಡಿನ ಮಾಮೂಲಿ ಏನು ತರಕಾರಿ ಪಲ್ಯ ಆಗಿರ್ಬೋದು ಅಥವಾ ಬೀಟ್ರೋಟ್ ಪಲ್ಯಗಳು, ಆ ಥರದ ಪಲ್ಯಗಳು ಮಾಡ್ಕೊತೀನಲ್ಲ ಅದಕ್ಕೆ ಬಳಸ್ಕೊತೀನಿ. ಬಟ್ ಹೆಣ್ಗಾಯಿ ಪಲ್ಯಕ್ಕೆ ಏನು ಕಡಲೆ ಬೀಜ ಮತ್ತು ಎಳ್ಳು ಇವೆರಡು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ. ಹಾಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅಂದರೆ ನಾವು ಮಾಮೂಲಿ ಸಾಂಬಾರಿಗೆ ಬಳಸ್ತೀವಲ್ವ, ಆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಬೇಕಾದಷ್ಟು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಬಳಸ್ಕೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟು ನಾವು ಫೈನಾಗಿ ಪೌಡ್ರ್ ಮಾಡ್ಕೊಬೇಕು. ಆಮೇಲೆ ನಾವು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಬೇಕು. ಹೆಣ್ಗಾಯಿ ಬದನೆಕಾಯಿ ಇದು. ಸೊ ಈ ಬದನೆಕಾಯಿನ ತಂದಿದ್ದು ಸೋಮವಾರ, ಈ ವೆಡ್ನೆಸ್ಡೇ 2 ದಿನಕ್ಕೆ ಆಗಲೇ ಸ್ವಲ್ಪ ಬೆಂಡ್ ಆಗೋ ಥರ ಆಗಿತ್ತು. ಸೊ ಅದಕ್ಕೋಸ್ಕರ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆ ಒಂದು 3 ಈರುಳ್ಳಿನ ಇಲ್ಲಿ ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಹೆಣ್ಮಕ್ಳು ಹಳ್ಳಿಲ್ಲ ಅಂದ್ರೂ ಅಳಿಸೋದಕ್ಕೆ ಅಂತ ಇರ್ತಕ್ಕಂಥ ಒಂದು ತರಕಾರಿ ಅಂದರೆ ಈರುಳ್ಳಿಯಿಂದ ಅಂತಲೇ ಹೇಳ್ಬೋದು. ದಿನಕ್ಕೆ ಒಮ್ಮೆ ಆದರೂ ಈರುಳ್ಳಿನ ನಾವು ಬಳಸ್ತೀವಿ, ಅಳ್ತೀವಿ. ಸೊ ಇವಾಗ ಹೆಣ್ಗಾಯಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ದಪ್ಪ ತಳ ಇರೋ ಪ್ಯಾನಲ್ಲಿ ನೀವು ಮಾಡ್ಕೊಬೋದು, ಬಟ್ ಕುಕ್ಕರಲ್ಲೇ ನಾನು ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆನ ಇಲ್ಲಿ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ, ಯಾಕೆಂದರೆ ಹೆಣ್ಗಾಯಿ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಸೊ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಅದು ಸ್ವಲ್ಪ ಕಾದ ನಂತರದಲ್ಲಿ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಇದ್ದರೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೋದು. ಹಾಗೆ ಇಲ್ಲಿ ಏನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಇಲ್ಲಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ನ ಕೊಡೋಣ. ಆನಿಯನು ಸ್ವಲ್ಪ ಫ್ರೈ ಆಗೋ ಥರ ನೋಡ್ಕೊಳ್ಳೋಣ. ಫ್ರೈ ಆಗಿದೆ ಇವಾಗ ಸ್ವಲ್ಪ ಫ್ರೈ. ಅಷ್ಟರಲ್ಲಿ ನಾವು ಏನು ಬದನೆಕಾಯಿನ ಕುಯ್ದು ಇಟ್ಕೊಂಡಿದ್ವಲ್ಲ ಕಟ್ ಮಾಡಿಕೊಂಡು, ಆ ಬದನೆಕಾಯಿಗೆ ಏನು ನಾವು ಇಲ್ಲೊಂದು ಪೇಸ್ಟ್ ಗ್ರೇವಿ ಥರ ರೆಡಿ ಮಾಡ್ಕೊಂಡಿದ್ದೀವಿ, ಈ ಪೇಸ್ಟನ್ನು ಫಿಲ್ ಮಾಡೋಣ. ಸೊ ಇಲ್ಲಿ ನಾನು 1/4 kg ಬದನೆಕಾಯಿನ ತೊಗೊಂಡಿದ್ದೆ, ಅದರಲ್ಲಿ 3 ಕೆಟ್ಟೋಗಿತ್ತು, ಒಂದು 3 ಚೆನ್ನಾಗಿದೆ. ಸೊ ಅದನ್ನೇ ನಾನು ಅಷ್ಟರಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಏನು ಕುಯ್ದಿಟ್ಕೊಂಡಿದ್ದೀನಲ್ವ, ಮಧ್ಯದಲ್ಲಿ ನಾವು ಈ ಪೇಸ್ಟನ್ನು ಫಿಲ್ ಮಾಡಿ ಇಡೋಣ. ಈಗ ಫಿಲ್ ಮಾಡಿ ಆಗಿದೆ. ಸೊ ಇದನ್ನು ಈಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ. ಇಲ್ಲಿ ಫ್ಲೇಮ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಯಾಕಂದರೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಕುಕ್ಕರ್ನ ತೊಗೊಂಡು ಮಾಡ್ಕೊತಿದ್ದೀನಿ. ಸೊ ಈಗ ಏನು ಮಸಾಲೆ ಎಲ್ಲ ಮಿಕ್ಕಿದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲನೂ ನಾವು ಇದಕ್ಕೆ ಡಂಪ್ ಮಾಡ್ಕೊಳ್ಳೋಣ. ಸೊ ಫ್ಲೇಮ್ ಮಾತ್ರ ನೀವು ಕಮ್ಮಿನೇ ಇಟ್ಕೊಂಡಿರಬೇಕು, ಏಕೆಂದರೆ ತಳ ಹಿಡಿಯುತ್ತೆ. ಅಂದರೆ ನಾವಿಲ್ಲಿ ಕಡಲೆ ಬೀಜ, ತೆಂಗಿನಕಾಯಿ ತುರಿ, ಸಾಂಬಾರು ಪೌಡ್ರು ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಣ. ಹಾಗೆ ನೀವು ಎಣ್ಣೆಯಲ್ಲಿ, ಅಂದರೆ ಪ್ಲೈನ್ ಎಣ್ಣೆಯಲ್ಲೇ ನಾವೇನು ಮಾಡೋದು, ಬದನೆಕಾಯಿನ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಬದನೆಕಾಯಿ ಚೆನ್ನಾಗಿರೋದ್ರಲ್ಲಿ ಎಳೆ ಇತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಬಳಸ್ಕೊಂಡಿದ್ದೀನಿ. ಬದನೆಕಾಯಿನ ಸ್ವಲ್ಪ ಬೆಂದಿತ್ತು ಅಂಥೇಳಿ, ಸ್ವಲ್ಪ ಏನಾದರೂ ಬಲ್ತೋಗಿತ್ತು ಅಂತ ಹೇಳಿದ್ರೆ ನೀವು ಅದನ್ನು ಫ್ರೈ ಮಾಡ್ಕೊಂಡು ಸಹ ಬಳಸ್ಕೋಬೋದು. ಸೊ ಅದು ಈಗ 1 ವಿಷಲ್ ತೆಗೆಸ್ಕೊಳ್ಳೋಣ. ಅಷ್ಟರಲ್ಲಿ ಹೆಣ್ಗಾಯಿ ನಮಗೆ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಸರಿನೂ ಮಾಡಿ ಇಟ್ಕೊಂಡಿದ್ದೆ ಜೋಳದ ರೊಟ್ಟಿ ಮಾಡೋಣ ಅಂತ. ಸೊ ಇಲ್ಲಿ 1 ಲೋಟ ನೀರನ್ನ ನಾನು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ 1 ಲೋಟ ಹಿಟ್ಟು, ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಜಿಗಿ ಬರೋವರೆಗೂ, ಅಂದರೆ ಜಿಗುಟು ಅಂತ ಕರಿತೀವಿ, ಆ ಜಿಗುಟು ಬರೋವರೆಗೂ ನಾನು ಬೇಯಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ.
ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊತೀವಿ ಅಥವಾ ಜಿಗಿನ ಎಷ್ಟು ಚೆನ್ನಾಗಿ ತೆಗಿತೀವೋ ಅಷ್ಟು ಚೆನ್ನಾಗಿ ನಮಗೆ ಜೋಳದ ರೊಟ್ಟಿ ಬರುತ್ತೆ. ಅಂದರೆ ನಾವೇನಾದರೂ ನೀಟಾಗಿ ಜಿಗಿನ ತೆಗಿಲಿಲ್ಲ ಅಥವಾ ಚೆನ್ನಾಗಿ ಬೇಯಿಸ್ಕೊಳ್ಲಿಲ್ಲ ಸರಿನಾ ಅಂತೇಳಿದರೆ ರೊಟ್ಟಿ ಸೈಡ್ಗೆಲ್ಲ ಒಡೆದೋಗೋದು ಅಥವಾ ಮುರ್ಕೊಳ್ಳೋದು ಥರ ಆಗುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯನೂ ರೆಡಿಯಾಗಿದೆ. ಅದೇ ಥರ ನಾನು ರೊಟ್ಟಿನೂ ಈಗ ಬೇಯಿಸ್ಕೊತಾ ಇದ್ದೀನಿ. ಇವಾಗ ರೊಟ್ಟಿನ ಬೇಯಿಸ್ಕೊಂಡಾಗಿದೆ ನೋಡಿ. ಇವತ್ತಿನ ನಮ್ಮ ತಿಂಡಿ ಊಟ ಎರಡೂ ಸಹ ಈ ರೀತಿ ಇತ್ತು. ಸೊ ರೊಟ್ಟಿ ಅಂದ ತಕ್ಷಣ ನಮಗೆ ಈರುಳ್ಳಿ ಸಲಾಡು ಅದೆಲ್ಲ ಇರಲೇಬೇಕು. ಸೊ ತಿಂಡಿನ ಮುಗಿಸ್ಕೊಂಡು ಈಗ ಮಗನ ಕಾನ್ವೆಂಟಿಗೆ ಬಿಡೋಣ ಅಂತ ಹೊರಡ್ತಾ ಇದ್ದೆ. ಸೊ ಅವ್ನು 1 ತೊಗೊಂಡ್ರೆ 9 ತೊಗೊಳ್ಳಲ್ಲ, ಆ ಥರ ಲಂಚ್ ಬ್ಯಾಗ್ನ ತೊಗೊಂಡಿದ್ದಾನೆ. ಬ್ಯಾಗ್ ತುಂಬ ಬುಕ್ಸ್ ಇರೋದ್ರಿಂದ ಎತ್ತಕ್ಕಾಗಲ್ಲ ಅಮ್ಮ, ಭಾರ ಇದೆ ಅಂತೇಳಿ ಲಂಚ್ ಬ್ಯಾಗ್ ಒಂದು ಇಟ್ಕೊಂಡು ಹೊರಡ್ತಾ ಇದ್ದಾನೆ. ನಾವು ಓದಬೇಕಾದ್ರೆ ಎಲ್ಲ ಒಂದು ರಫ್ ಬುಕ್ಕು, ಒಂದು ಪರಿಸರ ಅಧ್ಯಯನ, ಒಂದು ಕನ್ನಡ ಒಂದು 2-3 ಬುಕ್ಸ್ ಅಷ್ಟೇ ಇರ್ತಾಯಿತ್ತು. ಬಟ್ ಇವಾಗ LKG UKGಗೆ ಎಷ್ಟೊಂದು ಬುಕ್ಸ್ಗಳಿರುತ್ತೆ, ಎಷ್ಟೊಂದು ಥರ ಲರ್ನಿಂಗ್ ಸ್ಕಿಲ್ಸ್ ಎಲ್ಲ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಆಗಿನ ಓದೋವಂಥ ಹವ್ಯಾಸಗಳಾಗಿರ್ಬೋದು ಅಥವಾ ಆಗಿನ ಪಠ್ಯಪುಸ್ತಕಗಳಾಗಿರ್ಬೋದು, ಆಗಿನ ಕಾಲಮಾನಗಳಾಗಿರ್ಬೋದು, ಈಗಿನ ಕಾಲಮಾನಗಳು ಎಲ್ಲನೂ ಸಹ ಡಿಫ್ರೆಂಟ್ ಇರೋದ್ರಿಂದ ಆಯಾ ಕಾಲಮಾನಕ್ಕೆ ಹೇಗೆ ನಾವು ಹೊತ್ತು ಬಂದಾಗ ಕೊಡೆ ಹಿಡಿತೀವೋ ಹಾಗೆ ಬದಲಾಗ್ತಾನೆ ಹೋಗಬೇಕಾಗುತ್ತೆ. ಸೊ ಅವನ್ನ ಕರ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಸೊ ಪಾಪು ಚಿಕ್ಕವಳಿರೋದ್ರಿಂದ ಅವಳನ್ನ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರೂ ಇರಲಿಲ್ವಲ್ಲ. ಸೊ ಹಂಗಾಗಿ ಆಂಟಿ ಮನೆಗೆ ಪಾಪನ ಬಿಟ್ಬೋಣ ಅಂತ ಅವಳನ್ನು ಕರ್ಕೊಂಡು ಆಂಟಿ ಮನೆಗೆ ಬಿಟ್ಟು ಬರ್ತಾಯಿದ್ದೀನಿ. ಅಂದರೆ ಇಲ್ಲಿ ನಮ್ಮ ಪಕ್ಕದ ಮನೆಯೇ ಆಂಟಿ ಮನೆ, ಅಲ್ಲೇ ಬಿಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ಅವನು ಸಹ ಬ್ಯಾಗ್ನ ಆಚೆ ಇಟ್ಬಿಟ್ಟು, ಅಮ್ಮ ಪಾಪುಗೂ ಆಂಟಿಗೂ ಬಾಯ್ ಹೇಳ್ಬರ್ತೀನಿ, ಪಾಪು ನೋಡ್ಕೊತಾ ಇರಿ, ಏನು ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಹೊರಡ್ತಾ ಇದ್ದ. ಸೊ ಹೋಗಿದ್ದಾನೆ ಬಾಯ್ ಮಾಡಿಬರೋಕ್ಕೆ. ಅಷ್ಟರಲ್ಲಿ ನಾನು ಹೊರ್ಗಡೆಗೆ ಒಂದು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲನೂ ಗಾಡಿಗೆ ಇಟ್ಕೊಂಡು ಕೂಗ್ತಾ ಇದ್ದೆ, ಮನ್ವಿದ್ ಬಾಮ್ಮ ಟೈಮ್ ಆಯಿತು ಅಂತ. ಸೊ ಅವ್ನಿಗೆ ಪದೇ ಹೇಳ್ತಾ ಇರಬೇಕು ಟೈಮ್ ಆಯಿತು ಅಂತ. ಹಂಗಿದ್ರೆ ಅವ್ನು ಆ್ಯಕ್ಟಿವ್ ಆಗಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಮೊಂಡಾಟ ಆಡ್ತಾನೆ. ಸೊ ಅದಕ್ಕೋಸ್ಕರ ಅವನ್ನ ಕೂಗ್ತಾ ಇದ್ದೆ. ನೋಡಿ ಬರ್ತಾ ಇದ್ದಾನೆ. ಟೈಮ್ ಆಯಿತಾ ಅಂತ ಕೇಳ್ತಾ ಇದ್ದಾನೆ. ಅವನು ಬಂದಾಯಿತು. ಅವನ್ನ ಕರ್ಕೊಂಡೋಗಿ ಕಾನ್ವೆಂಟಿಗೆ ಬಿಟ್ಟು ಬಂದು ಮತ್ತೆ ನನ್ನ ಕೆಲಸಗಳನ್ನ ಶುರು ಮಾಡ್ಕೊಬೇಕು. ಸೊ ನೋಡಿ, ಇದೇ ಕಾನ್ವೆಂಟು ಪೌದರ್ ಪ್ರಿಪ್ ಹೊಳೆನರಸೀಪುರದಲ್ಲಿ. ಅವನ್ನ ಇದೇ ಕಾನ್ವೆಂಟಲ್ಲಿ ನಾವು ಓದಿಸ್ತಾ ಇರೋದು. 9:45-50 ಆಗಿತ್ತು. ಹಾಗಾಗಿ ಇನ್ನೂ ಅಷ್ಟು ಮಕ್ಕಳು ಬಂದಿರಲಿಲ್ಲ. ಸೊ ಅವನನ್ನು ಬಿಟ್ಬಿಟ್ಟು ನಾನು ಇವಾಗ ರಿಟರ್ನು ಹೊರಡ್ತಾ ಇದ್ದೀನಿ. ಆಯಾ ಆಂಟಿ ಟಿಫನ್ ಮಾಡ್ತಿದ್ರು ಅನಿಸುತ್ತೆ, ಪಾಪ ತೊಂದರೆ ಆಯಿತು ಅವ್ರಿಗೆ. ಇನ್ನೇನು ನಾನು ಹೊರಡ್ತಾ ಇದ್ದೀನಿ. ಕ್ವಾರ್ಟರ್ಸಿಗೆ ಬಂದ್ಬಿಟ್ಟು ಮಗನ ಆಂಟಿ ಮನೇಲಿ ಬಿಟ್ಟಿದ್ದೆ ಅಲ್ವಾ. ಸೊ ಹಂಗಾಗಿ ಅವಳನ್ನು ಕರ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಮನೆಗೂ ಬಂದಾಯ್ತಲ್ವ. ಸೊ ಹಾಗಾಗಿ ಪಾಪುಗೂ ಸ್ವಲ್ಪ ಸರಿನಾ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅವಳು ಇನ್ನೇನು 1 ಗಂಟೆ ಅಥವಾ 2 ಗಂಟೆ ಮ್ಯಾಕ್ಸಿಮಮ್ ಒಂದು 2 ಅವರ್ ಮಲ್ಕೊತಾಳೆ ಅಷ್ಟೇ. ಸೊ ಅವಳು ಎದ್ದೇಳೋಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ರೆಡಿಯಾಗಿರಬೇಕು. ಹಾಗೆ ತಲೆಗೆ ಎಣ್ಣೆ ಹಚ್ಕೊಳ್ದೇನೆ ಒಂದು 10-15 ದಿನ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಈಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಸ್ವಲ್ಪ ಬಾದಾಮ್ ಹೇರ್ ಆಯಿಲು ಮತ್ತು ಡಾಬರ್ ಆಮ್ಲ 2 ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಹಚ್ಕೊತೀನಿ. ಬಿಸಿ ಮಾಡ್ದೇನೂ ಹಚ್ಕೋಬೋದು, ಬಟ್ ನನಗೆ ಇದು ಅಭ್ಯಾಸ ಆಗೋಗಿದೆ, ಹಾಗಾಗಿ ಬಿಸಿ ಮಾಡಿ ಹಚ್ಕೊತಿದ್ದೀನಿ. ಹಾಗೆ ಡೈಲಿ ಹಾಲನ್ನ ತೊಗೋತೀವಲ್ವ, ಅದರಲ್ಲೂ ಕೆನೆನ ತೆಗೆದು ಇಟ್ಬಿಟ್ಟು ಒಂದು 15-20 ದಿನದ ಕೆನೆ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಸ್ವಲ್ಪ ತುಪ್ಪ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ರೆಡಿ ಮಾಡ್ಕೊತಿದ್ದೀನಿ. ಸೊ ನೋಡಿ, ಇಲ್ಲಿ ಕೆನೆ ಇದೆ ಅಲ್ವಾ, ಈ ಕೆನೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅಂದರೆ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ತಂದಿದ್ದ ಹಾಲನ್ನೆಲ್ಲ ಕಾಯಿಸ್ಕೊಂಡು ಬಳಸೋಷ್ಟು ಬಳಸ್ತೀನಿ, ಮಿಕ್ಕಿದಲ್ನ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಫ್ರಿಜ್ಜಿಂದ ತೆಗೆದ ತಕ್ಷಣ ಮೇಲ್ಗಡೆ ಚೆನ್ನಾಗಿ ಕೆನೆ ಎಲ್ಲ ಬಂದಿರುತ್ತೆ. ಸೊ ಆ ಕೆನೆನ ಡೈಲಿ ತೆಗೆದು, ಅಂದರೆ ಡೈಲಿ ಹಾಲು ತೊಗೋತೀವಲ್ವ, ಡೈಲಿ ಕೆನೆನ ತೆಗೆದ್ಬಿಟ್ಟು ಸ್ಟೋರ್ ಮಾಡಿ ಒಂದು ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದೆ. ಸೊ ಆ ಕೆನೆನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಬೆಣ್ಣೆನ ತೆಕ್ಕೋಬೋದು. ಸೊ ನೋಡಿ, 1 ಲೀಟ್ರ್ ಹಾಲು ತೊಗೊಳೋದ್ರಿಂದ ನಮಗೆ ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ, ಹಾಲು ಎಲ್ಲನೂ ಸಹ ಈಸಿಯಾಗಿ ಮನೇಲೇ ನಾವು ಮಾಡ್ಕೋಬಹುದು. ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಣ್ಣೆ. ನೋಡಿ, ಮನೇಲೇ ಈಸಿಯಾಗಿ ನಾವು ಆರಾಮಾಗಿ ಬೆಣ್ಣೆನ ಮಾಡ್ಕೋಬೋದು. ಇವಾಗ ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡು ಅದರಲ್ಲಿ ಕೈ ಹೆಚ್ಕೊಂಡು ನಾನು ಬೆಣ್ಣೆ ಮತ್ತು ಅದು ಏನು ಸಪ್ರೇಟು ಕೆನೆದೆಲ್ಲ ಬೆಂಡು ಎಲ್ಲ ಬಂದಿರುತ್ತಲ್ವ ಹಾಲಿಂದು, ಸೊ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ಬೆಣ್ಣೆ ಬಂದಿದೆ.
ಸುಮಾರು ಒಂದು 15 ದಿನಕ್ಕೆ ಒಂದು ಸಲ ಅಂದ್ರೆ 1/4 ಸೇರೋಷ್ಟು ಬೆಣ್ಣೆ ಬರುತ್ತೆ. ಸೊ ಈ ಬೆಣ್ಣೆಲಿ ನಾವು ಆರಾಮಾಗಿ ಮನೆಗೆ ಬೇಕಾದಷ್ಟು ಅಂದರೆ ನಮ್ಮ ಮನೆಗೆ ಬೇಕಾಗೋಷ್ಟು ತುಪ್ಪನ ನಾವು ಆರಾಮಾಗಿ ಮಾಡ್ಕೋಬೋದು. ಹದಿನೈದು ದಿನಕ್ಕೆ ಒಂದು ಸಲ ಅಂದರೆ ನಂಗೊಂದು ಟಿಫನ್ ಬಾಕ್ಸ್ ಏನು ನಾವು ಬಳಸ್ತೀವಲ್ವ, ಆ ಟಿಫನ್ ಬಾಕ್ಸಲ್ಲಿ ಒಂದು 3 ಬಾಕ್ಸಷ್ಟು ಕೆನೆ ಆಗುತ್ತೆ. ಒಂದೊಂದು ಬಾಕ್ಸನ್ನು ನಾನು ಒಂದೊಂದು ಸಲ ಹಾಕ್ಕೊಂಡು ಕೆನೆನ ಸ್ಟೋರ್ ಮಾಡ್ಕೊತೀನಿ. ಒಂದೊಂದು ಬಾಕ್ಸನ್ನು ಸಪ್ರೇಟು ಮಿಕ್ಸಿಗೆ ಹಾಕ್ಕೊಂಡು ಬೆಣ್ಣೆನ ತೆಕ್ಕೊತೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಮತ್ತೆ ಸಿಡಿದ್ಬಿಟ್ಟು ಅಡುಗೆ ಮನೆಯೆಲ್ಲ ರ್ಯಾಡಿಯಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡು ಬೆಣ್ಣೆನ ತೆಗಿತಾಯಿದ್ದೀನಿ. ಈಗ ಅದೇ ಪಾತ್ರೆಯಲ್ಲಿ ತುಪ್ಪ ಕಾಯಿಸೋಣ ಅಂತಿದೆ. ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಪಾತ್ರೆ ಏನಕ್ಕೆ ಅಂತ ಡೈರೆಕ್ಟು ಅದೇ ಪಾತ್ರೆಗೆ ನಾನು ಏನು ಬೆಣ್ಣೆ ಎಲ್ಲ ತೆಗೆದಿದ್ನಲ್ವ ಅದನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಇದು ಹಾಗೆ ಸ್ವಲ್ಪ ಮೊಸರು ಇತ್ತಲ್ವ, ಆ ಮೊಸರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದರಲ್ಲೂ ಬೆಣ್ಣೆ ಬರುತ್ತೆ ಅಂತ ಬೆಣ್ಣೆನ ತೊಗೊತಾ ಇದ್ದೀನಿ. ಅಂದರೆ ಡೈರೀಲಿ ನಾವು ಹಾಲು ತೊಗೊಬರ್ತೀವಲ್ವ, ಹಾಲನ್ನ ತಂದು ನಾವು ಅದರಲ್ಲಿ ಬೆಣ್ಣೆ ತೆಗಿತೀವಿ ಅಂದರೆ ಆಗಲ್ಲ. ಅಂದರೆ ಇಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಬೆಣ್ಣೆನ ತೆಗಿಲಿಕ್ಕೆ ಆಗಲ್ಲ. ಸೊ ನಾವು ಇದು ಹಾಲು ಹಳ್ಳಿಯವರು ನಮಗೆ ಹಾಲು ತಂದು ಮಾರ್ತಾರಲ್ವ, ಅವ್ರ ಹತ್ರ ತೊಗೊಳೋದ್ರಿಂದ ನಮಗೆ ಅಂದರೆ ಹಳ್ಳಿಯವರು ಚೆನ್ನಾಗಿರೋ ಹಾಲನ್ನ ಕೊಡ್ತಾರೆ. ಸೊ ಹಂಗಾಗಿ ಅದರಿಂದ ನಾವು ಬೆಣ್ಣೆ ತೆಗಿಯೋಕ್ಕೆ ಸಾಧ್ಯ ಆಗ್ತಿರೋದಷ್ಟೇ. ಸೊ ಇವಾಗ ತುಪ್ಪನ ಕಾಯಿಸೋಣ. ತುಪ್ಪ ಕಾಯಿಸೋಕ್ಕೆ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಮೆಂತ್ಯನೂ ಹಾಕ್ಬೋದು, ಬಟ್ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ತುಪ್ಪ ಘಮ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ನಾನು ಬೆಣ್ಣೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಪಾತ್ರೆ, ಅದೇ ಪಾತ್ರೆನ ಇಲ್ಲಿ ನಾನು ಬೆಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಬೆಣ್ಣೆ ಕರಗ್ತಾ ಇದೆ. ಇಲ್ಲೂ ಸಹ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ತುಪ್ಪನ ಅಂದರೆ ತುಪ್ಪ ಕಾಯಿಸ್ಕೋಬೇಕಾಗತ್ತೆ. ಬೆಣ್ಣೆ ಕರ್ಗೋವರೆಗೂ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಇಲ್ಲೂ ಅಷ್ಟೇ ಅಂದರೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ತುಪ್ಪನ ಕಾಯಿಸ್ತಾರೆ. ಬಟ್ ಇದು ನಮ್ಮಮ್ಮ ನನಗೆ ಏನು ಹೇಳ್ಕೊಟ್ಟಿದ್ರು ಅಂದರೆ ಅವ್ರೇನು ಫಾಲೋ ಮಾಡ್ತಿದ್ರು ಅದೇ ಥರ ನಾನಿಲ್ಲಿ ತುಪ್ಪನ ಕಾಯಿಸ್ತಾ ಇದ್ದೀನಿ. ಅವ್ರು ಕಾಯಿಸೋ ತುಪ್ಪನೇ ನನಗೆ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರದ್ದೇ ಪ್ಯಾಟ್ರನ್ನ ನಾನಿಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತುಪ್ಪ ಮಾಡಲಿಕ್ಕೆ 1 ಸ್ಪೂನ್ ಮೆಂತ್ಯ ಏನು ಹುರಿದಿಟ್ಕೊಂಡಿದ್ದೀನೋ ಆ ಮೆಂತ್ಯಕಾಳು, 1 ಒಣಮೆಣ್ಸಿನ್ಕಾಯಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಖಾರದ ಪುಡಿ, 1 ವೀಳ್ಯದೆಲೆ, 1 ಏಲಕ್ಕಿ. ನೀವಿಲ್ಲಿ ನುಗ್ಗೆ ಸೊಪ್ಪನ್ನು ಸಹ ಬಳಸ್ಬೋದು. ಸೊ ನುಗ್ಗೆ ಸೊಪ್ಪು ನನಗೆ ಇಲ್ಲಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಲ್ಲುಪ್ಪು, ಒಂದು 5-6 ಕಲ್ಲುಪ್ಪನ್ನ 5-6 ಹರಳಷ್ಟು ಕಲ್ಲುಪ್ಪನ್ನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ತುಪ್ಪ ಕಾಯಿಸೋಕ್ಕೆ ನುಗ್ಗೆ ಸೊಪ್ಪನ್ನ ಹಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಈಗ ಸ್ವಲ್ಪ ಬೆಣ್ಣೆ ಕರಗ್ತಾನೆ ಇದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬೆಣ್ಣೆ ಕರಗ್ತಾ ಇದೆ. ಸೊ ಬೆಣ್ಣೆಯಲ್ಲಿ ಏನಾದರೂ ನಾವು ಬೆಣ್ಣೆನ ತೆಗಿತಾ ಇದ್ವಲ್ಲ, ಆಗ ಏನಾದರೂ ಅದರಲ್ಲಿ ಕಸ ಸೇರಿಕೊಂಡಿದ್ರೆ, ಕಸ ಅಂತ ಹೇಳಿದ್ರೆ ಏನಾದರೂ ಜಂಡು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಳ್ಳಗೆ, ಆ ಥರ ಜಂಡು ಏನಾದರೂ ಸೇರಿಕೊಂಡಿತ್ತು ಅಂದರೆ ಅದು ತಳದಲ್ಲಿ ಕೂತ್ಬಿಟ್ಟು ಮೇಲಿರ್ತಕ್ಕಂಥ ಎಲ್ಲ ಬೆಣ್ಣೆ ಎಳ್ನೀರು ಏನಿರುತ್ತಲ್ಲ ಅಷ್ಟು ತಿಳಿಯಾಗಿ ಅದು ಕರಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ ಇವಾಗ ಸ್ವಲ್ಪ ಅದು ನೀರು ಥರ ಟ್ರಾನ್ಸ್ಪರೆನ್ಸಿ ಆಗ್ತಾಯಿದೆ. ಈ ಸಮಯದಲ್ಲಿ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯಕಾಳು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಏಲಕ್ಕಿನ ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಕುಟ್ಟೋದ್ರಿಂದ ಸ್ವಲ್ಪ ಘಮ ಬರುತ್ತಲ್ವ, ಸೊ ಹಾಗಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಲ ಹೀಗೆ ನಾನು ಯಾರ ಹತ್ರನೂ ಬೆಣ್ಣೆ ತೊಗೊಂಡಾಗ ಅದು ಫುಲ್ಲು ಗಲೀಜು ಅಂದರೆ ಫುಲ್ಲು ಕಸ ಆಗ್ಬಿಟ್ಟು ತಳದಲ್ಲಿ ದಪ್ಪು ಕೂತಿತ್ತು. ಆಮೇಲೆ ಯಾರನ್ನೋ ಹಿಂಗೆ ಹೇಳಿ ವಿಚಾರಿಸಿದಾಗ ಇಲ್ಲ ಬೆಣ್ಣೆ ತೊಗೋಬೇಕಾದ್ರೆ ಗೊತ್ತಿರೋರ ಹತ್ರ ತೊಗೋಬೇಕು, ಏಕೆ ಅಂತೇಳಿದ್ರೆ ಏನಾದರೂ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು. ಸೊ ನಂಗಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ಕೇಳಿದ್ದಕ್ಕೆ ಅನ್ನನ ರುಬ್ಬಿಬಿಟ್ಟು ಬೆಣ್ಣೆ ಒಳಗೆ ಮಿಕ್ಸ್ ಮಾಡಿ ಕೊಟ್ಟಿದ್ರು ಅನ್ನೋದು ನನಗೆ ಹಾಗೆ ಗೊತ್ತಾಯಿತು. ಹಿಂಗೂ ಮಾಡ್ತಾರ ಅನ್ನೋ ಥರ ಬೇಜಾರಾಯಿತು, ಒಂಥರ ಆಶ್ಚರ್ಯನೂ ಸಹ ಆಯಿತು. ಹಾಗಾಗಿ ಅವತ್ತಿಂದ ನಾನು ಬೆಣ್ಣೆ ಆಗಿರ್ಬೋದು, ಈ ಹಾಲಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಬೇರೆ ಎಲ್ಲೂ ತೊಗೊಳಕ್ಕೆ ಹೋಗಿಲ್ಲ. ಇವಾಗ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಫ್ಲೇವರು ಸಹ ಬರ್ತಾ ಇರುತ್ತೆ, ಘಮ ಅಂತ ಬರ್ತಾ ಇದೆ. ಸೊ ಈ ಸಮಯದಲ್ಲಿ ಅದು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಾವೇನು ವೀಳ್ಯದೆಲ್ಲ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸಿಮುಕ್ಸ್ಬೇಕು. ಈಗ ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ನಾವು ನೀರು ಚಿಮುಕ್ಸಿದಾಗ ಹೇಗೆ ಅದು ಚಟಪಟ ಅಂತ ಸೌಂಡ್ ಬರುತ್ತಲ್ಲ, ಆ ಥರ ತುಪ್ಪದ ಮೇಲೆ ನೀರನ್ನ ಚಿಮುಕ್ಸಿದಾಗ ಚಿಟಪಟ ಅಂತ ಸೌಂಡ್ ಬಂದಿದೆ ಅಂದರೆ ತುಪ್ಪ ಆಗಿದೆ ಅಂತ ಅರ್ಥ. ಸೊ ಆ ಸೌಂಡು ಬರೋವರೆಗೂ ನಾವು ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ತಾ ಇರಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಸಿಮುಕ್ಸ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಚಿಟಪಟ ಅಂತ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ.
ನೋಡಿ ಇವಾಗ ಇನ್ನೂ ಒಂಥರ ಕನ್ಸಿಸ್ಟೆನ್ಸಿ ಆಗಿದೆ. ಸೊ ಇವಾಗ ತುಪ್ಪ ಸ್ವಲ್ಪ ಒಂದು ಪರ್ಫೆಕ್ಟಾಗಿ ತುಪ್ಪ ರೆಡಿ ಆಗ್ತಾ ಇದೆ. ಇವಾಗ ಇದಕ್ಕೆ ಏನು ನಾವು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇಟ್ಕೊಂಡಿದ್ವಲ್ಲ ಅದೆರಡೂ ಹಾಕೋಣ. ಅರಿಶಿನ ಮತ್ತು ಖಾರದ ಪುಡಿ ಬಿದ್ದ ನಂತರದಲ್ಲಿ ಆ ತುಪ್ಪದ ಕಲರು ಸಹ ಚೇಂಜ್ ಆಗುತ್ತೆ. ಅದೇ ಥರ ತುಂಬ ಬೇಗನೆ ಅದು ಫುಲ್ಲು ಟ್ರಾನ್ಸ್ಪರೆನ್ಸಿಯಾಗಿ ನೀರು ಥರ ಆಗುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು ಮೊದಲಿದ್ದ ಕನ್ಸಿಸ್ಟೆನ್ಸಿಗೂ ಈಗಿರೋ ಕನ್ಸಿಸ್ಟೆನ್ಸಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈಗ ನಾವು ನೀರನ್ನ ಚಿಮುಕ್ಸಿದ್ರೆ ಅದು ಈ ಚಟಪಟ ಅಂತ ಎಣ್ಣೆಲಿ ನೀರು ಬಿದ್ದಾಗ ಯಾವ ಥರ ಸೌಂಡ್ ಬರುತ್ತೆ ಆ ಥರ ಸೌಂಡು ಕಂಪ್ಲೀಟಾಗಿ ಬರುತ್ತೆ. ಸೊ ಈಗ ತುಪ್ಪ ಎಲ್ಲ ರೆಡಿಯಾಗಿದೆ. ಈ ಫೈನಲ್ ಸ್ಟೇಜಲ್ಲಿ ನಾವು ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪು ಇದೆರಡೂ ಅದರೊಳಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಫ್ಲೇಮ್ನ ಆಫ್ ಮಾಡಬೇಕು. ನೋಡಿ ಒಂದು 5 ನಿಮಿಷ ಆದಮೇಲೆ ನಾವು ಓಪನ್ ಮಾಡಿದಾಗ ತುಪ್ಪ ನೋಡಿ ಅದು ಗಲೀಜು ಅಂದರೆ ಏನು ಬೆಂಡು ಜಂಡೆಲ್ಲ ಇತ್ತಲ್ವ ಅದೆಲ್ಲ ತಳದಲ್ಲಿ ಕೂತಿದೆ. ತುಪ್ಪ ನೋಡಿ ಎಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಘಮ ಘಮ ಅಂತ ಇದೆ. ಸೊ ಅದರಲ್ಲಿರೋ ಮೆಣಸಿನ್ಕಾಯಿನ ನೋಡ್ತಾ ಇದ್ದರೆ ಇವಾಗಲೇ ತಿನ್ನಬೇಕು ಅನ್ನೋಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಇವಾಗ ಅದನ್ನು ತಣ್ಣಗೆ ಆಗಿದೆ. ಒಂದು ಸ್ಟೀಲ್ ಬಾಕ್ಸಿಗೆ ನಾನು ಇಲ್ಲಿ ಡಂಪ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ತುಪ್ಪನ ಸೋಸ್ಕೊತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು ಅರ್ಧ ಸೇರಷ್ಟು ನಮಗೆ ತುಪ್ಪ ಇಲ್ಲಿ ಬಂದಿದೆ. ಸೊ ಇವಾಗ ತೋರಿಸ್ತಿದ್ದೀರಲ್ಲ ಇದು ನಾನು ಲಾಸ್ಟ್ ಟೈಮ್ ಅಂದರೆ ಒಂದು 15 ಡೇಸ್ ಬ್ಯಾಕಲ್ಲಿ ಮಾಡಿದ ತುಪ್ಪ. ನೋಡಿ ಈಗ ತಣ್ಣಗೆ ಆದಮೇಲೆ ಈಗ ಏನು ಬಿಸಿ ತುಪ್ಪ ಮಾಡಿದ್ರಲ್ಲ ಅದು ಸಹ ಇದೇ ಕನ್ಸಿಸ್ಟಿಗೆ ಬರುತ್ತೆ. ಸೊ ಇದು ನನ್ನ ಇವತ್ತಿನ ಡೈಲಿ ರೊಟೀನ್ ಆಗಿದೆ. ಥ್ಯಾಂಕ್ಸ್.